ಥ್ಯಾಂಕ್ ಯು ಶ್ವೇತಾ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಈಗ ನನಗೂ ರಿಲೀಫ್ ಆಗ್ತಿದೆ. ಆಗಿದ್ದನ್ನೆಲ್ಲ ಮರೆತು ನನ್ನ ಮೇಲೆ ಏನಾದರೂ ಬೇಜಾರಿದ್ರೆ ಇಟ್ ಕುಡ್ ಬಿ ಎನಿಥಿಂಗ್. ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀವಲ್ವ. ಭೂಪತಿ, ನನಗ್ಯಾಕೆ ನನ್ನ ಮೇಲೆ ಬೇಜಾರಾಗೋ ಥರ ನೀವೆಲ್ಲಿ ನಡ್ಕೊಂಡಿದ್ದೀರಾ? ವಿ ಆರ್ ಫೈನ್, ಏನೇನೋ ಯೋಚನೆ ಮಾಡಬೇಡಿ. ಆ್ಯಕ್ಚುಲಿ ನನಗೇನೋ ನಿಮಗೆ ನಾನು ಟೈಮ್ ಕೊಡ್ತಿಲ್ಲ, ಕೆಲಸ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಅಮ್ಮನೂ ಅದನ್ನೇ ಹೇಳ್ತಿದ್ರು, ನಿಮಗೆ ಕೊಡೋ ಅಷ್ಟು ಟೈಮ್ ಕೊಡ್ತಿಲ್ಲ ಅಂತ. ಆ್ಯಂಡ್ ಅದು ನಿಜಾನೇ. ಐ ಆಮ್ ಸಾರಿ ಶ್ವೇತಾ, ಬಟ್ ಇನ್ಮೇಲೆ ಹಂಗಾಗಲ್ಲ. ನೀವು ಕರೆದಿದ್ದ ತಕ್ಷಣ ನಾನು ನಿಮ್ಮ ಹತ್ರ ಇರ್ತೀನಿ, ಎನಿ ಟೈಮ್. ಓಹ್ ಕಮ್ ಆನ್, ಹಾಗೆಲ್ಲ ಏನೂ ಇಲ್ಲ. ನಾನು ಪಾಸಿಟಿವ್ ಕೈಂಡ್ ಅಲ್ವೇ ಅಲ್ಲ. ನಾನು ಹುಡುಗ 24 ಗಂಟೆ ನನ್ನ ಜೊತೆನೇ ಅಂಟ್ಕೊಂಡಿರಬೇಕು, ನಾನು ಹೇಳಿದ್ದನ್ನೇ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನಿಮ್ಮ ಪರ್ಸ್ನಲ್ ಸ್ಪೇಸ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ನೀವು ಇವಾಗ ಹೇಗಿದ್ದೀರೋ ಅದೇ ಥರ ಇರಿ, ನಂಗೆ ಹಾಗೆ ಇಷ್ಟ. ಥ್ಯಾಂಕ್ ಯು. ಇಷ್ಟ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್ ಅ ಲಾಟ್. ಬಟ್ ಐ ಆಮ್ ಗೋನಾ ಮೇಕ್ ಶೂರ್ ಇನ್ಯಾವತ್ತೂ ನಾನು ನಿಮಗೆ ಹರ್ಟ್ ಮಾಡಲ್ಲ, ಪ್ರಾಮಿಸ್. ಒಂದು ವೇಳೆ ಆ ಥರ ಆದರೂ ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಭೂಪತಿ. ನೀವು ನೆನ್ನೆ ಆಗಿದ್ದ ಇನ್ಸಿಡೆಂಟ್ನ ನೆನೆಸ್ಕೊಂಡು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಆಲ್ರೆಡಿ ಅದನ್ನು ಮರ್ತಿದ್ದೀನಿ. ಫೈನ್. ಗುಡ್ ನೈಟ್. ಗುಡ್ ನೈಟ್. ಡ್ರೈವ್ ಸೇಫ್. ರೀಚ್ ಆದಮೇಲೆ ಟೆಕ್ಸ್ಟ್ ಮಾಡಿ. ಮಾಡಲೇಬೇಕಾ? ಖಂಡಿತ. ಡಿನ್ನರ್ ಅಂತ ಮಣ್ಣಂತೆ, ಯಾವಾಗ ಮನೆಗೆ ಬಂದು ವಿಷಯ ತಿಳ್ಕೊಂತೀನೋ ಅಂತ ಆಗಿದೆ. ಆ ತುಳಸಿ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ರೆ ಇದೇ ನನ್ನ ಕೊನೆ ಲಕ್ಸುರಿಯಸ್ ಡಿನ್ನರ್. ಆಮೇಲೆ ರೋಡ್ ಸೈಡ್ ಚಿತ್ರಾನ್ನನೇ ಗತಿ. ಸ್ವೀಟಿ, ಬಂದ್ಯಾ? ಹೇಗಿತ್ತು ಡಿನ್ನರ್? ಭೂಪತಿಯಲ್ಲಿ ಹಾಗೆ ಕಳಿಸ್ಬಿಟ್ಯಾ? ಒಳಗೆ ಕರೆಯೋದಲ್ವಾ? ಅಪ್ಪ ಎಲ್ಲಿ? ರೂಮಲ್ಲಿದ್ದಾರೆ. ಯಾಕೆ? ಮತ್ತೆ ಅದೆಲ್ಲೋ ಹೋಗ್ತೀನಿ, ಡಾಕ್ಟರ್ ತುಳಸಿ ಬಗ್ಗೆ ಏನೋ ತಿಳ್ಕೊಳ್ತೀನಿ ಅಂತಿದ್ರಲ್ಲ, ಏನಾಯ್ತು? ನಕ್ಷತ್ರ ಅಪ್ಪ ಅಮ್ಮ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಕಣೆ, ಪಾಪ ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮನ ಸೇರೋ ಭಾಗ್ಯ ಇನ್ನೂ ಬಂದಿಲ್ಲ ಅನ್ಸತ್ತೆ. ಕಳೆದ ಸಲ ತುಳಸಿ ಅವ್ರು ಇನ್ನೇನು ಸಿಕ್ಕೇ ಬಿಟ್ರು ಅನ್ನೋ ಅಷ್ಟರಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಫಾರಿನ್ಗೆ ಹೊರಟ್ಬಿಟ್ಟಿದ್ರು. ಇವಾಗ ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಏನು ಹಾಗಂದ್ರೆ ಏನಾಯ್ತು? ತುಳಸಿಯವ್ರ ಬಗ್ಗೆ ವಿಷಯ ಗೊತ್ತಿದೆ ಅಂತ ಅವ್ರ ಮನೆ ಹುಡ್ಕೊಂಡು ಹೋಗಿದ್ರಲ್ಲ ನಿಮ್ಮಪ್ಪ, ಅವರು ಮನೇಲಿ ಸಿಕ್ಲಿಲ್ವಂತೆ. ಎಲ್ಲೋ ಊರಿಗೆ ಹೋಗಿದಾರಂತೆ. ಇನ್ನೂ 3-4 ದಿವಸ ಆಗತ್ತಂತೆ ಬರಕ್ಕೆ. ಯಾವುದಕ್ಕೂ ಅಪ್ಪ ನಾಳೆ ಇನ್ನೊಂದ್ಸಲ ಹೋಗಿ ಅವ್ರು ಬಂದ್ರೋ ಇಲ್ವೋ ಅಂತ ನೋಡ್ಕೊಂಡು ಬರ್ತೀನಿ ಅಂದ್ರು. ಶ್ವೇತಾ, ಹಾಗೆ ಹೋಗ್ತಿದ್ಯಲ್ಲೇ? ಡಿನ್ನರ್ ಹೇಗಿತ್ತು ಅಂತ ಹೇಳಲೇ ಇಲ್ಲ. ಸ್ವೀಟಿ, ಏನಾಯ್ತೆ? ಐ ಐ ಐ ಮುಖ ನೋಡು, ಎಷ್ಟು ಅರಳ್ಕೊಂಡು ನಗ್ತಿದೆ. ಏನು ಎಲ್ಲ ಓಕೆನಾ? ಡಬಲ್ ಓಕೆ. ಆಕ್ಚುಲಿ ಇಟ್ ವಾಸ್ ಅ ಪರ್ಫೆಕ್ಟ್ ಈವ್ನಿಂಗ್. ಅಪ್ಪ, ಅವ್ರಿಗೀಗ ಯಾವ ಬೇಜಾರು ಇಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ. ನನ್ಗೆ ಇವಾಗ ಸಮಾಧಾನ ಆಯ್ತು ನೋಡು. ನಿನಗೆ ಸಮಾಧಾನ ಆಗೇ ಆಗತ್ತೆ, ನಿಂದೆ ಅಲ್ವಾ ಪ್ಲಾನು. ಸರಿ, ಥ್ಯಾಂಕ್ ಯು. ಹೊರಡ್ತೀನಿ, ಲೇಟ್ ಆಗ್ತಿದೆ. ನೋಡ್ಕೊಂಡು ಹುಷಾರಾಗಿ ಗಾಡಿ ಓಡಿಸು. ಇಲ್ಲ, ಕಣ್ ಮುಚ್ಕೊಂಡು ಓಡಿಸ್ತೀನಿ. ನಿನ್ಗೆ ಹೇಳ್ತೀನಿ ನೋಡು, ನಂಗೆ ಬುದ್ಧಿ ಇಲ್ಲ. ಇರೋ ಫ್ರೆಂಡ್ ಅಂತ ಕೇರಳ ಹೇಳಿದ್ರೆ ಇವಂದೊಂದು ಡಬ್ಬ ಜೋಕ್ ಯಾವಾಗ್ಲೂ. ಡಬ್ಬ ಜೋಕ್. ಬಾಯ್ ಬಾಯ್.
ಇನ್ನು ಎಷ್ಟು ದಿನ ನಾನು ಟೆನ್ಷನಲ್ಲೇ ಸಾಯ್ಲಿ. ನಾನು ಹುಡುಗನ ಜೊತೆ ಹೊರಗಡೆ ಹೋದ್ರು ಅಲ್ಲೂ ನೆಮ್ಮದಿ ಇಲ್ಲ. ತಲೆ ತುಂಬ ಬರೀ ಇದೇ ಯೋಚನೆ. ನನಗೆ ನಾನು ಮದುವೆ ಆಗ್ತಿದ್ದೀನಿ, ನಾನು ಇಷ್ಟಪಟ್ಟು ಹುಡುಗ ನನಗೆ ಸಿಕ್ಕಿದ್ದಾನೆ ಅನ್ನೋ ಫೀಲೇ ಬರ್ತಿಲ್ಲ. ಯಾವ ಮೂಮೆಂಟಲ್ಲಿ ಸತ್ಯ ಹೊರಗೆ ಬರುತ್ತೋ, ನಾನು ಯಾವಾಗ ಬೀದಿಗೆ ಬೀಳ್ತೀನೋ ಅಂತ ಭಯ ಆಗ್ತಿದೆ. ಎಲ್ಲೋ ಆ ನಕ್ಷತ್ರನಿಂದ ನನ್ನ ಲೈಫ್ ಹಾಳು ಮಾಡಿದ್ಲು. ಮೇಡಮ್, ಒಳಗೆ ಬರ್ಬೋದಾ? ಮೇಡಮ್, ಇವತ್ತು ಹೋಗಿದ್ರಲ್ಲ ಜಾಗ, ಇಷ್ಟ ಆಯ್ತಾ? ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇಬ್ರು ಎಂಜಾಯ್ ಮಾಡಿದ್ರಿ ತಾನೆ? ಏನೂ ತೊಂದರೆ ಆಗಿಲ್ಲ ಅಲ್ವಾ? ಹಾಗೇನಿಲ್ಲ, ಎವ್ರಿಥಿಂಗ್ ವಾಸ್ ಫೈನ್. ಮೇಡಮ್, ಇದನ್ನೆಲ್ಲ ನಾನು ನಿಮ್ಗೆ ಹೇಳಬೇಕು ಅಂತೇನಿಲ್ಲ, ನಿಮಗೆಲ್ಲ ಗೊತ್ತಿರೋದೆ. ಭೂಪತಿ ನಿಮ್ಮನ್ನ ತುಂಬ ಪ್ರೀತಿಸ್ತಾನೆ. ಅದನ್ನೆಲ್ಲ ನಿಮ್ಗೆ ಹೇಗೆ ಹೇಳ್ತಾನೋ ಅದು ನಂಗೆ ಗೊತ್ತಿಲ್ಲ. ಅದರೆಲ್ಲ ಅವನು ಸ್ವಲ್ಪ ಹಿಂದೆನೆ. ನಮ್ಮ ಪಿ ಜಿಲಿದ್ದಾಗಲೂ ಅಷ್ಟೇ, ಬೇರೆ ಹುಡುಗಿ ಜೊತೆ ಸಲಿಗೆಯಿಂದ ಮಾತಾಡೋದು, ಓಡಾಡೋದು ಅದೆಲ್ಲ ನಾವು ನೋಡೇ ಇಲ್ಲ. ಆದರೆ ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ನೀವು ಸಿಕ್ಕಿರೋದೇ ಭಾಗ್ಯ ಅಂತ ಅಂದ್ಕೊಂಡಿದ್ದಾನೆ. ಅಷ್ಟಿಷ್ಟ ನೀವಂದ್ರೆ. ಆದರೆ ನಿನ್ನೆ ಏನೋ ಕೆಟ್ಟಗಳಿಗೆ ಹಾಗಾಗೋಯ್ತು. ನಿಮ್ಮ ಮೇಲೆ ಅನುಮಾನ ಪಡ್ಬಿಟ್ಟ. ನಿನ್ನೆ ಹಾಗೆ ನಡ್ಕೊಂಡಿರೋದಕ್ಕೆ ಈಗಲೂ ಬೇಜಾರು ಮಾಡ್ಕೊಂಡಿದ್ದಾನೆ ಮೇಡಮ್. ನೀವು ಎಷ್ಟೇ ಕ್ಷಮಿಸಿದ್ದೀನಿ ಅಂದರೂ ಅದನ್ನು ಅವ್ನು ಮರೀತಿಲ್ಲ. ಹಾಗೆ ನೋಡಿದ್ರೆ ಅದರಲ್ಲಿ ಅವನದೇನು ತಪ್ಪಿಲ್ಲ ಮೇಡಮ್. ಆಗಿದ್ದೆಲ್ಲ ನನ್ನಿಂದ. ನಾನು ನಿಮ್ಮ ಮಧ್ಯೆ ಬಂದಿದ್ದಕ್ಕೆ ಅಷ್ಟೆಲ್ಲ ನಡೀತು. ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ ಮೇಡಮ್. ದಯವಿಟ್ಟು ಅವನ್ನ ತಪ್ಪಾಗಿ ತಿಳ್ಕೊಬೇಡಿ. ಅವನ ಮೇಲೆ ಬೇಜಾರು ಮಾಡ್ಕೋಬೇಡಿ ಮೇಡಮ್. ಇಟ್ಸ್ ಓಕೆ ನಕ್ಷತ್ರ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೇನು ಬೇಜಾರಿಲ್ಲ. ದೊಡ್ಡ ಮನಸ್ಸು ಮೇಡಮ್ ನಿಮ್ಮದು. ಹಾಗೇನಿಲ್ಲ, ನೀನು ಹೋಗಿ ಮಲ್ಕೋ. ನಾನು ಮಲಗಬೇಕು, ಸ್ವಲ್ಪ ತಲೆನೋವ್ತದೆ. ತಲೆ ನೋವ್ತಿದ್ಯಾ? ಎಣ್ಣೆ ಬಿಸಿ ಮಾಡ್ಕೊಂಡು ಬರಲಾ ಮೇಡಮ್? ಮಸಾಜ್ ಮಾಡಲಾ? ಇಲ್ಲ, ನೀವು ಹೋಗಿ ಮಲ್ಗು. ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ. ಮೇಡಮ್, ನಿಜವಾಗ್ಲೂ ಭೂಪತಿ ಮೇಲೆ ಸಿಟ್ಟಿಲ್ಲ ಅಲ್ವಾ? ಇಲ್ಲ ನಕ್ಷತ್ರ, ನೀವು ಹೋಗಿ ಮಲ್ಕೋ, ನಾನು ಮಲಗಬೇಕು. ಸರಿ ಮೇಡಮ್, ಗುಡ್ ನೈಟ್. ಚೆನ್ನಾಗಿ ನಿದ್ದೆ ಮಾಡಿ. ಗುಡ್ ನೈಟ್. ನಕ್ಷತ್ರ, ಯಾಕಿನ್ನೂ ಮಲಗಿಲ್ಲ? ಎಷ್ಟು ಲೇಟ್ ಆಯ್ತು? ಶ್ವೇತಾ ಮೇಡಮ್ ಜೊತೆ ಮಾತಾಡ್ತಿದ್ದೆ. ಏನಾಯ್ತು? ನನ್ನ ಕಾರಣಕ್ಕೆ ಭೂಪತಿ ಶ್ವೇತಾ ಮೇಡಮ್ ಮತ್ತೆ ಅಂತ ಮನಸ್ತಾಪ ಆಯ್ತಲ್ವ ಅಂತ ನನ್ನ ಮನ್ಸಿಗೆ ಸಂಕಟ ಆಗ್ತಿತ್ತು. ಅವ್ರನ್ನೊಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಸ್ತಾರೆ. ಅಂತ ಪ್ರೀತಿಲಿ ನನ್ನ ಕಾರಣಕ್ಕೆ ಇವತ್ತು ಹೀಗೆಲ್ಲ ಆಯ್ತಲ್ವ ಅಂತ ಬೇಜಾರಾಗ್ತಿತ್ತು ಅಂಕಲ್. ಅದಕ್ಕೆ ಶ್ವೇತಾ ಮೇಡಮ್ನ ಮಾತಾಡಿಸಿ ಅವ್ರ ಕ್ಷಮೆ ಕೇಳ್ಬಿಟ್ಟು ಬರ್ತಿದ್ದೀನಿ. ನೋಡು,
ನೀನದನ್ನ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ. ಅವರಿಬ್ರು ಒಬ್ರನ್ನೊಬ್ರನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಅವ್ರ ಪ್ರೀತಿ, ಅವ್ರ ಬಾಂಡಿಂಗು ತುಂಬ ಸ್ಟ್ರಾಂಗ್ ಆಗಿದೆ. ನೀ ಹೆದರಬೇಡ. ಮೇಡಮ್ ಇನ್ನೊಂದು ಬಡಿಸ್ಲಾ? ನನಗೆ ಸಾಕು. ಏನು ಮೇಡಮ್ ನೀವು ಇಷ್ಟಿಷ್ಟೇ ತಿಂತೀರಾ? ಇನ್ನೊಂದು ಬಡಿಸ್ಕೊಳ್ಳಿ. ಪುಟ್ಟ